ಸ್ನೇಹಿತರೆ ನಮಸ್ಕಾರ. ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀನಿ ಇವತ್ತು. ಇಲ್ಲಿ ಜಿಗಣಿ ಹತ್ರ ಬನ್ನರಘಟ್ಟ ರೋಡಲ್ಲಿ, ಬನ್ನರಘಟ್ಟದಿಂದ ಮುಂದೆ. ನಿಜವಾಗ್ಲೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಯಾವ್ಯಾವ ರೀತಿ ನಾನಾ ಥರ ಆಸೆಗಳು ಇರ್ತವೆ. ಆದರೆ ಆಸೆ ತುಂಬ ಇರುತ್ತೆ, ಆದರೆ ಜೋಬಲ್ಲಿ ಎಲ್ಲ ಖಾಲಿ ಖಾಲಿ. ನಾವಿವತ್ತು ಬಡವರು ಮನೆ ಕಟ್ಸೋಕ್ಕಾಗಲ್ಲ, ಜಾಗ ತಗೊಳಕ್ಕಾಗಲ್ಲ. ಅದು ಈ ಬೆಂಗಳೂರಲ್ಲಿ ಜಾಗ ಇದ್ರೂ ಕೂಡ ಮನೆ ಕಟ್ಸ್ಕೊಳಕ್ಕಾಗಲ್ಲ. ದುಡ್ಡು ಬೇಕು, ಲಕ್ಷಾಂತರ ದುಡ್ಡು ಬೇಕು. ಇವತ್ತು ಎಲ್ಲ ರೇಟು ಜಾಸ್ತಿ. ಸಿಮೆಂಟ್ ರೇಟು, ಕಲ್ಲು ರೇಟು, ಕಬ್ಬಿಣದ ರೇಟು, ಎಲ್ಲ ರೇಟು ಜಾಸ್ತಿ. ದುಡ್ಡಿರೋ ಕಟ್ಸ್ಕೊಬೋದು, ಅವ್ರಿಗೇನು ಚಿಂತೆ ಇಲ್ಲ. ಆದರೆ ನಾವು ಕನಸು ಕಾಣಬೇಕಷ್ಟೇ. ಈ ಥರ ಕಟ್ಕೋಬೋದಾ, ಈ ಥರ ಮಾಡ್ಬೋದಾ, ಇಂಥದ್ದು ಹಾಕ್ಬೋದಾ. ನಿಜವಾಗ್ಲೂ ಇವತ್ತು ಬಡವರು ಮನೆ ಕಟ್ಟೋದು ಬಹಳ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂದರೆ ನೋಡಿ, ಆಮೇಲೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಮಾರ್ಬಲ್ ಪಾಯಿಂಟ್ ಜಿಗಣಿ ಹತ್ರ ಬನ್ನರಘಟ್ಟದಿಂದ ಮುಂದೆ ಸುಮ್ಮನೆ ನೋಡೋಣ ಅಂತ ಬಂದಿದ್ವಿ. ಏನು ಹೋಗವ, ನಮಗಂತೂ ಇಂಥ ಮನೆ ಕಟ್ಸೋಕ್ಕಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಕೋಟಿ ದುಡ್ಡಿರೋರು ಮಾತ್ರ ಲಕ್ಷಾನುಗಟ್ಟಲೆ ದುಡ್ಡಿರೋ ಇಂಥ ಮನೆಗಳನ್ನು ಕಟ್ಟಿಸ್ಬೋದು. ಅಂತಂಥ ಗ್ರಾನೈಟ್ಸ್ಗಳಿದ್ದಾವೆ. ನೋಡೋಕ್ಕೆ ಬಲು ಚೆಂದ, ತಗೊಳ್ಳೋಕ್ಕೆ ಬಲು ಕಷ್ಟ. ಕಣ್ಣು ತುಂಬ ನೋಡೋಕ್ಕೆ ಬಲು ಚೆಂದ, ತಗೊಳ್ಳೋಕ್ಕೆ ಮಾತ್ರ ಬಲು ಕಷ್ಟ. ದುಡ್ಡಿರೋರಿಗೆ ಯಾವುದೇ ಕಷ್ಟ ಏನಿಲ್ಲ. ದುಡ್ಡಿರೋರು ಇದು ಲೆಕ್ಕನೇ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಇಂಥ ತಗೊಳ್ಳೋದೇನು ಸುಮ್ಮನೆ ತಮಾಷೆ ಮಾತಲ್ಲ. ನಿಜವಾಗ್ಲೂ ನೋಡಿ ಹೆಂಗಿದೆ ಗ್ರಾನೈಟು. ಬಾಬಾ ನೋಡಿ, ನನಗಂತೂ ಭಯಂಕರ ಇದಾಗೋಯ್ತು. ನಾವು ಈ ಥರ ಹಾಕಿ ಕಟ್ಟಿಸ್ತೀವಿ ಅಂತ ಹೇಳಿ. ನಿಜವಾಗ್ಲೂ ನಮ್ಮ ಕನಸು ಈಡೇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಒಂದು ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಂತ. ಆದರೆ ಸಾಲ ಮಾಡಿ ಇವತ್ತಿನ ಪರಿಸ್ಥಿತಿ ಬಡವರು ಯಾವ ರೀತಿಯಾಗಿರಂದರೆ, ಒಂದು ಸಾಲ ಮಾಡಿ ಎಷ್ಟೋ ಜನ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಅಂಥ ಕಷ್ಟ ಆಗಿದೆ. ಬಡವರು ಯಾರು ಮನೆಯೇ ಕಟ್ಟಂಗಿಲ್ಲ, ಬಡವರುಗಳು ಜಾಗನೂ ತಗೊಂಡಾಗಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದೆ. ನೋಡಿ ಯಾವ್ಯಾವ ರೀತಿ ಕಣ್ಣಿಗೆ ಕಲ್ಲರು ಈ ಗ್ರಾನೈಟ್ ಕಲ್ಲಿದೆ. ಹೆಂಗೆ ಬೇಕು ಹಂಗೆ ಮನೆಗೆ ಹಾಕ್ಕೋಬೋದು. ಇವೆಲ್ಲ ದುಡ್ಡಿದ್ರು ಮಾತ್ರ. ನಿಜವಾಗ್ಲೂ ನಾವು ಗುಡಿಸಲಲ್ಲಿರೋರು ಬಡವರು ಇಂಥವೆಲ್ಲ ಆಸೆ ಪಡೋಂಗಿಲ್ಲ. ನೋಡಿಬಿಟ್ಟು ಸಂತೋಷ ಪಟ್ಕೋಬೇಕಷ್ಟೇ. ಈ ಥರ ಅಂಗಡಿಗೆ ಬಂದ್ಬಿಟ್ಟು ನೋಡಿ, ಇಂತಿಂಥವು ಇದಾವಾ, ನಾವು ಹಾಕ್ತೀವ ಇದನ್ನು ಅಂತ ಕನಸು ಕಾಣ್ಕೊಂಡು ಹೋಗ್ಬೇಕಷ್ಟೇ. ನಾವಂತೂ ಈ ಥರದವು ತಗೊಂಡೋಗಿ ಇಷ್ಟೊಂದು ಕೋಟಿ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೊಂಡು, ಅಯ್ಯೋ ಶಿವ ಆ ದುಡ್ಡಿದ್ದರೆ ನಮಗೆ ಏನೇನಕ್ಕೋ ಒಂದೊಂದಕ್ಕೆ ಡಬಲ್ ಖರ್ಚಾಗುತ್ತೆ. ನೋಡಿ ಹೆಂಗಿದೆ ಕಲ್ಲು ಅಲ್ವಾ, ಸೂಪರ್. ನೋಡೋಕ್ಕೆ ಮಾತ್ರ ಸೂಪರ್. ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಿದೆ, ಭಾಳ ಅದ್ಭುತವಲ್ಲ. ನೋಡೋಕ್ಕೆ ಮಾತ್ರ ಸೂಪರ್, ನೋಡೋಕ್ಕೆ ಮಾತ್ರ ಚೆಂದ. ಎಲ್ಲ ತಗೊಳಕ್ಕೆ ಮಾತ್ರ ಕಷ್ಟ. ಯಾಕಂದ್ರೆ ದುಡ್ಡು ಬೇಕು. ದುಡ್ಡಿದ್ರೆ ಮತ್ತು ಸಾಲ ಮಾಡಿ ಕೂಡ ನಾವು ಮನೆ ಕಟ್ಟೋಕ್ಕಾಗಲ್ಲ. ಸಾಲ ಮಾಡಿ ಸೈಡ್ ತಗೊಳಕ್ಕಾಗಲ್ಲ, ಸಾಲ ಮಾಡಿ ಮನೆ ತಗೊಳಕ್ಕಾಗಲ್ಲ. ಯಾಕಂದರೆ ಸಾಲ ಮಾಡಿದ್ರೆ ಮನುಷ್ಯನಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿ ಊಟನೂ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಸಾಲ ಮಾಡಿದ್ರೆ. ಯಾಕಂದರೆ 20 ಲಕ್ಷ ಸಾಲ ಮಾಡಿದರೆ ಅವನು 20 ಲಕ್ಷ ಸಾಲ ಮಾಡಿದ್ರೆ ಇವಾಗ ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಸುಮಾರು 40-50 ಲಕ್ಷ ಅವನು ಎಕ್ಸ್ಟ್ರಾ ಕಟ್ಟಬೇಕು. ಅವನು ಡಬಲ್ಲು 20 ಲಕ್ಷಕ್ಕೆ 20 ಲಕ್ಷ ಆಗುತ್ತೆ. ಆ ರೀತಿ ಇವತ್ತು ಲೋನ್ಗಳನ್ನು ರಕ್ತ ಈರಿ ಬಡವರನ್ನ ಸುಲಿತಾ ಇದ್ದಾರೆ ಬ್ಯಾಂಕುಗಳವರು. ಇದು ಸುಮ್ಮನೆ ಹೇಳ್ತಾರೆ, ಬನ್ನಿ ನಾವೆಲ್ಲ ಸಾಲ ಕೊಡ್ತೀವಿ, ಬನ್ನಿ, ಕಡಿಮೆ ಬಡ್ಡಿ, ಕಡಿಮೆ ಸಾಲ, ನಿಮಗೆ ಎಷ್ಟು ಬೇಕಾದ್ರೂ ಸಾಲ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದೆಲ್ಲ ಬರೀ ಸುಳ್ಳು. ಇವರೇನು ಬರೀ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಮಾತ್ರ ಜಾಹೀರಾತು ಕೊಡ್ತಾರೆ. ನಾವು ಆ ಸಾಲ ಕೊಡ್ತೀವಿ, ಈ ಸಾಲ ಕೊಡ್ತೀವಿ, ಹಂಗೆ ಕೊಡ್ತೀವಿ, ಆ ಬಡ್ಡಿ ಈ ಬಡ್ಡಿ, ಅದೆಲ್ಲ ಬರೀ ಸುಳ್ಳು ಸ್ನೇಹಿತರೆ. ಇವತ್ತು ಸಾಲ ತಗೊಂಡವ್ರ ಪರಿಸ್ಥಿತಿ ನೋಡಿದ್ದೀವಿ. ಭಯಂಕರ ಹೆಂಗಿದ್ದಾರೆ ಅಂದ್ರೆ ಅವರು. ನಮ್ಮ ಸ್ನೇಹಿತರೇ ಒಬ್ಬರು ನಿಜವಾಗ್ಲೂ ಅವನು ಹೇಳಿದ ನನಗೆ, ಯಾವ್ದಾವ ವೀಡಿಯೋ ಮಾಡ್ತೀಯಾ, ನಂದು ಒಂದು ವೀಡಿಯೋ ಮಾಡಲೇ ಅಂತಂದೇಳಿ. ತುಂಬ ಆತ್ಮೀಯ ಸ್ನೇಹಿತರು. ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಮ ಬಡವರ ಜೀವನ ಹೆಂಗಿದೆ ಅಂದರೆ ಇವತ್ತು ನಿಜವಾಗ್ಲೂ ಒಂದು 10,000 ಸಾಲ ಮಾಡೋಕ್ಕೂ ಭಯ ಆಗುತ್ತೆ. ಯಾಕಂದ್ರೆ ಅಷ್ಟು ಕಷ್ಟದ ಜೀವನ ಇವತ್ತು. ಎಲ್ಲ ರೇಟು ಜಾಸ್ತಿ, ಯಾವುದೇನು ಕಡಿಮೆ ಇಲ್ಲ ಇವತ್ತು. ರಾಜಕಾರಣಿಗಳು ಮಾತ್ರ ಆರಾಮಾಗಿ ಭಯಂಕರ ಅದ್ಭುತವಾಗಿ ಜೀವನ ಮಾಡ್ಬೋದು ಇವತ್ತು. ಸಾಮಾನ್ಯ ನಾಗರಿಕರು ಬರೇ ಆಸೆಯಿಂದ ಬದುಕಬೇಕ ಹೊರತು ಆ ಆಸೆಗಳನ್ನು ಈಡೇರಿಸಿಕೊಳ್ಳುವ ಕೆಪಾಸಿಟಿನೇ ಇಲ್ಲ ಇವತ್ತು. ಏನೇ ಮಾಡಿದ್ರು ಸಾಲ ಮಾಡಬೇಕು. ಅದು ಹೆಣ್ಮಕ್ಳಂತೂ ಅಯ್ಯೋ ಅವಳು ಅದನ್ನು ತಗೊಂಡವಳೆ, ನಾನು ಅದನ್ನು ತಗೋಬೇಕು. ಅವಳು ವಾಷಿಂಗ್ ಮಿಷಿನ್ ತಗೊಂಡ್ಳು, ಅದನ್ನು ನಾನೇ ತಗೋಬೇಕು. ಅವಳು ರೇಷ್ಮೆ ಮಿಷಿನ್ ತಗೊಂಡು ನಾನು ಅದನ್ನೇ ತಗೋಬೇಕು. ಅಯ್ಯೋ ಅವಳು ಡಬಲ್ ನೈಟಿ ತಗೊಂಡವಳೆ, ನಾನು ತ್ರಿಬಲ್ ನೈಟಿ ತಗೋಬೇಕು. ಬರೀ ಇಂಥವೇ ಒಟ್ಟು ಹೆಣ್ಮಕ್ಳು ಈ ಥರ ಅಂದರೆ ಅವ್ರಿಗೆ ದುಡ್ಡು ಇಲ್ಲ ಅಂದರೂ ಕೂಡ
ನೆಮ್ಮದಿಯಾಗಿರ್ತೋ ಬಿಡ್ತೋ ಗೊತ್ತಿಲ್ಲ, ಸಾಲ ಮಾಡಿ ಆದರೂ ಸೋಕಿ ಮಾಡಬೇಕು, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ಹೇಳಿದ್ರಲ್ಲ, ಹಂಗೆ ಸಾಲ ಮಾಡಿ ಆದರೂ ತಿರುಕೆ ಸೋಕಿ ಮಾಡಬೇಕು ಅಂಥ ಜನ ಹೆಣ್ಮಕ್ಳು ಭಾಳ ಸಿಕ್ಕಾಪಟ್ಟೆ ಕಡೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾನು ಗಂಡಸ್ರಿಗೆ ಹೇಳೋದು ಒಂದೇ, ಅತಿ ಹೆಚ್ಚು ಸಾಲ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡ್ಕೊಳ್ಳಿ. ಸಾಲ ಮಾಡ್ಕೊಂಡಿರೋದು ನೆಮ್ಮದಿಯಾದ ಜೀವನ ಅಲ್ವೇ ಅಲ್ಲ. ಸಾಲ ಮಾಡ್ಕೊಂಡಿರೋ ಪರಿಸ್ಥಿತಿ ಹೆಂಗಿದೆ ಅಂದರೆ, ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಪ್ರತಿಯೊಂದು ವಿಚಾರನ. ಮುಂದಿನ ಎಪಿಸೋಡಲ್ಲಿ ಸಾಲ ಮಾಡ್ಕೊಂಡರ ಜೀವನ ಯಾವ ರೀತಿಯಾಗಿದೆ, ನನ್ನ ಆತ್ಮೀಯ ಸ್ನೇಹಿತರು ಅವರ ಜೀವನ ಹೆಂಗಾಗಿದೆ ಇವತ್ತು, ಯಾವ ರೀತಿ ಆಗಿದೆ ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದು ಜಾಸ್ತಿ ಆಯಿತು. ನಮಸ್ಕಾರ, ಒಳ್ಳೆಯದಾಗಲಿ. ದಯವಿಟ್ಟು ಯಾರು ಕೂಡ ಸಾಲ ಮಾಡೋಕ್ಕೆ ಹೋಗಬೇಡಿ.